ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿ ಬಿಂದಾಸ್ ಆಗಿದ್ದೀವಿ. ಇವತ್ತಂತೂ ನೋಡ್ತಾ ಇರ್ಬೋದು, ಇದು ಬೋಟಿ, ಇದು ಮೇಕೆ ಬೋಟಿ 2.5 kg ನಮ್ಮ ಬಾಬಾ ಎತ್ಕೊಂಡ್ಬಂದಿದ್ರು. ಬೆಳಗ್ಗೆನೇ 5 ಗಂಟೆಗೆ ಹೋಗ್ಬಿಟ್ಟು ಅದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಸಾಕಾಗೋಯ್ತು. ನೋಡಿ, ಎಲ್ಲರೂ ಕುತ್ಕೊಂಡು ಕೆರೆದೋಗಿರೋದು ನೆಲ ಫಸ್ಟೇ ನೀಟಾಗಿ ತೊಳೆದು ಇಟ್ಕೊಂಡ್ಬಿಟ್ಟು ಚಾಕಲ್ಲೆಲ್ಲ ಬಿಸಿನೀರು ಹಾಕ್ಬಿಟ್ಟು ಉಜ್ತಾ ಇದ್ವಿ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತೊಳೆಯೋದು ಮಾತ್ರ ತುಂಬಾ ಕಷ್ಟ, ತಿನ್ನೋಕೆ ಮಾತ್ರ ತುಂಬ ಇಷ್ಟ. ನೋಡಿ, ಎಷ್ಟೊಂದು ಎಲ್ಲರೂ ಮಕ್ಕಳು ನಾವು ಎಲ್ಲ ಕಷ್ಟಪಟ್ಟು ಉಜ್ತಾ ಇದ್ದೀವಿ. ಅದು ಸಿಮೆಂಟ್ ನೆಲ, ಅದು ಉಜ್ಜಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲಿ ತೊಳ್ಕೊಂಬಿಟ್ಟು ನಾವು ಉಜ್ತಾ ಇದ್ದೀವಿ. ನೀಟಾಗಿ ತೊಳೆದಿದ್ದೀವಿ ಫ್ರೆಂಡ್ಸ್. ಮತ್ತು ಏನಪ್ಪ ಹಿಂಗೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಉಜ್ಜಿ ತೊಳೆದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ, ಆಯಿತು ಅಷ್ಟು ಎಲ್ಲ ಬ್ಲ್ಯಾಕ್ ಇತ್ತು. ನೋಡಿ, ಇವಾಗ ಉಜ್ಜಿ ಎಷ್ಟು ವೈಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ, ಕ್ಲೀನ್ ಉಜ್ಜಿದ್ದೀವಿ. ನಮ್ಮ ಅಕ್ಕರ ಮನೆ ನಾಯಿ ಬೊಗಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಕಜ್ಜಾಯ ಇದು ನಮ್ಮ ಸ್ಟೈಲು. ಎಲ್ಲ ತುಂಬ ನೋಡಿ, ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಎತ್ತಿಕೊಳ್ಳೆ. ಇದು ಶಾಂಪಲ್ಲು, ಇಲ್ಲಿದೆ ರಿಯಲ್ಲು ಕಜ್ಜಾಯ. ನಮ್ಮ ಸೈಡ್ ನೀರು ಕಜ್ಜಾಯ ಅಂತೀವಿ, ಇಲ್ಲಿ ಕಜ್ಜಾಯ ಬೇರೆ, ನೀರು ಕಜ್ಜಾಯ ಬೇರೆ, 2 ಥರ ಮಾಡ್ತೀವಿ. ಚೆನ್ನಾಗಿರುತ್ತೆ. ಇಟ್ಕೊ, ತೋರಿಸ್ತೀವಿ. ಮತ್ತೆ ಮುರಿ ನೋಡಿ, ಈ ಥರ ಒಳಗಡೆ ಹಿಂಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ನೋಡಿ, ಹಿಂಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಬೋಟಿ ತೊಳೆದು ರೆಡಿಯಾಗಿದೆ. ಕಷ್ಟಪಟ್ಟು ತಿನ್ನಕ್ಕೋಸ್ಕರ ಉಜ್ಜಿದ್ದೀವಿ. ಚೆನ್ನಾಗಿ ಉಜ್ಜಿ ಎಷ್ಟು ವೈಟ್ ಆಗಿದೆ. ಮೇಕೆ ಬೋಟಿ ಅದೇ ನೋಡಿ, ಸೂಪರ್ ಆಗಿದೆ. ಒಳಗಡೆ ತುಂಬ ಸಾಫ್ಟ್, ಮೇಲೆ ಕ್ರಿಸ್ಪಿ ಆಗಿದೆ. ಹೆಂಗೆ ಕರೆಕ್ಟ್ ಆಗಿದೆ, ತುಂಬ ಸ್ವೀಟ್ ಇಲ್ಲ, ಕರೆಕ್ಟ್ ಆಗೈತೆ. ಮತ್ತೆ ಮಟನ್ ಭಾಳ ಬೆಳಗ್ಗೆ ಮೇಕೆ ಮಟನ್ ತಂದವರೆ. 2.5 kg ಮೇಕೆ ಮಟನ್, 2.5 kg ಬೋಟಿ, ಟೋಟಲ್ 5 kg. ಇವತ್ತು ಫುಲ್ ಹಬ್ಬ, ಭರ್ಜರಿ ಹಬ್ಬ. ಇವತ್ತು ಭರ್ಜರಿ ಸಂಡೆ. ಬನ್ನಿ, ಎಲ್ಲರೂ ಕೂಡ ಬಂದ್ಬಿಡಿ ಫ್ರೆಂಡ್ಸ್. ಭಾನುವಾರದ ಬಾಡೂಟ ಬಂದ್ಬಿಡಿ ಎಲ್ಲರೂ. ಚೆನ್ನಾಗಿದೆ, ನೋಡೋಣ. ಇವಾಗ ರೆಸಿಪಿ ಮಾಡೋದನ್ನ ನಿಮಗೆ ಶೇರ್ ನಮ್ಮ ಅಕ್ಕ ಮಾಡೋದು ಅವ್ರ ಸ್ಟೈಲ್ ತೋರಿಸ್ತೀನಿ, ಯಾವ ಥರ ರೆಸಿಪಿ ಅಂದ್ಬಿಟ್ಟು. ನಾವು ಸ್ಟಾರ್ಟಿಂಗ್ ಮಾಡೋದು ಅದನ್ನ ಬೋಟಿ ಮಾಮೂಲಿ ಕಡಲೆಕಾಳು ಆಲೂಗಡ್ಡೆ ಹಾಕಿ ಕುರ್ಮಾ ಮಾಡ್ತೀವಿ. ಮಟನ್ ಬಂದ್ಬಿಟ್ಟು ಫಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇದು ಸೂಪ್ ಥರ ಮಾಡ್ತೀವಿ, ಅದನ್ನು ಕುಡಿತೀವಿ. ಮತ್ತು ಹಂಗೆ ಸಪ್ಪೆ ಬಾಳು ಅಂತೀವಿ ನಮ್ಮ ಕಡೆ. ಚೆನ್ನಾಗಿರುತ್ತೆ. ಮಟನ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಸೂಪ್ ಸಮೇತ ಪೀಸ್ ಮಸಾಲೆ ಹಾಕಕ್ಕೆ ಮುಂಚೆ ತಿನ್ನಬೇಕು ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಹಾಗೆ ತಿಂತೀವಿ. ಸಾಂಬಾರು ತಿನ್ನಲ್ಲ ಜಾಸ್ತಿ. ನೋಡಿ, ಇಲ್ಲಿ ರೆಡಿ ಮಾಡಿಟ್ಟಿದ್ದಾಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಏನಾರು ಹಾಕಿದ್ಯಾ? ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಅಷ್ಟು ಹಾಕಿದ್ದಾಳೆ. ಇದು ನೋಡಿ, ಸ್ವಲ್ಪ ಎಣ್ಣೆ ಹಾಕಿಟ್ಟು ಪೇಸ್ಟ್ ಹಾಕಿದ್ದಾಳೆ. ಇದು ಮಟನ್ ಬೋಟಿ ಸ್ವಲ್ಪ ಎಣ್ಣೆ ಹಾಕಿಟ್ಟು ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ನೋಡಿ, ಈ ಕಡೆ ಕಿಟಕಿಲಿ ಕೂಡ ಚೆನ್ನಾಗಿ ಗಾಳಿ ಬರುತ್ತೆ, ಹೊರ ಆ ಕಡೆ ಫುಲ್ಲು ಹೊರ ಕಾಣಿಸುತ್ತೆ. ನೋಡಿ, ಗಮಗ ಮಾಡ್ತಾಯಿದ್ದ. ಟೊಮೊಟೊ 2 ಟೊಮೊಟೊ ತಗೊಂಡಿದ್ದಾಳೆ. 2 ಟೊಮೊಟೊ ಹಾಕೋಷ್ಟೇ. ಒಂದೇ ಚೆನ್ನಾಗಿ ಮಿಕ್ಸ್ ಮಾಡ್ಯದ. ನೋಡಿ, ತೊಳೆದಿಟ್ಕೊಂಡಿರೋಂಥ ಬೋಟಿನ ಫ್ರೈ ಆದ್ಮೇಲೆ ಹಾಕೋದು. ಸುಮಾರು 2.5 kg ಅಂತೆ, ಜಾಸ್ತಿನೇ ಐತೆ. ಏನು ಇವತ್ತೆಲ್ಲ ಫುಲ್ ಸಾಯಂಕಾಲ ತನಕ ಅದೇ ಆಗುತ್ತೆ, ಗೊತ್ತಿಲ್ಲ. ನೀರು ತುಂಬಿಸೈತೆ. ಮತ್ತು ಅರ್ಧ ಟೀ ಸ್ಪೂನು ಅರಿಶಿನ ಆಲ್ಮೋಸ್ಟ್ ಎಲ್ಲ ಹಾಕಿದ್ರೆ ಫ್ರೆಂಡ್ಸ್. ನಾನ್ ವೆಜ್ ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಅರಿಶಿನ ಹಾಕೋದ್ರಿಂದ ಸ್ಮೆಲ್ ಬರಲ್ಲ. ಕೆಲವು ಮಟನ್ ವರ್ಷ ಮಾಡುತ್ತೆ ಅಂತ ನಮ್ಮ ಕಡೆ, ಹಂಗಾಗಿ ನಾವೇ ಅಂತಲ್ಲ ಪ್ರತಿಯೊಬ್ಬರು ಹಾಕ್ತಾರೆ ಅರಿಶಿನ ಹಾಕೋದ್ರಿಂದ ರುಚಿನೇ ಬೇರೆ ಬಂದ್ಬಿಡುತ್ತೆ, ಚೆನ್ನಾಗಿರುತ್ತೆ. ಇದು ನಮ್ಮ ಸ್ಟೈಲು, ನಾವು ಈ ಥರ ಮಾಡ್ತೀವಿ. ನನ್ನ ಕಡೆ ಒಂಥರ ಮಾಡ್ತಾರೆ. ಕಜ್ಜಾಯ ತಿನ್ಕೊಂಡು ಹೇಳ್ತಾ ಇದ್ದೀನಿ, ಬೇರೆ ಮಾಡ್ಕೊಬಿಡಿ. ನೋಡಿ, ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಅದನ್ನ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ. ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ನೋಡಿ, ಸ್ಟವ್ ಹೊಸದು ತಗೊಂಡಿರೋದು ನಮ್ಮ ಅಕ್ಕ. ಹೊಸದು ತಗೊಂಡಿದ್ದಾಳೆ, ಚೆನ್ನಾಗಿದೆ. 3 ಬರ್ನಲ್ಲ, ನಮ್ಮದು 4 ಬರ್ನಲ್ಲು ಡಮಾರು. ನೋಡಿ, ಬದನೆಕಾಯಿ ನೈಟ್ ಗೊಜ್ಜು ಮಾಡಿದ್ದಾಳೆ. ಬದನೆಕಾಯಿ ಗೊಜ್ಜು ನಮ್ಮ ಮನೇಲೂ ಅದೇ ಮಾಡಿದೆ. ಇಲ್ಲೂ ಕೂಡ ಅದೇ ಸಾಂಬಾರು ಮಾಡಿದ್ದೆ, ನಮ್ಮ ಮನೆಗೆ ಬೇಕಲ್ಲ ಜಾಸ್ತಿ ಮಾಡಿದ್ದೆ. ಇದು ನೈಟ್ದು. ಇವಾಗ ಅದೇ ಆಗುತ್ತೆ, ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಮಿಕ್ಸ್ ಮಾಡ್ಬಿಟ್ಟು ಬಿಟ್ಟರೆ ಸಾಕು. ನೀರು ಚೆನ್ನಾಗಿ ಬಿಟ್ಕೊಂಡು ಅದು ನೀರು ಫುಲ್ ಡ್ರೈ ಆಗಬೇಕು. ಅಲ್ಲೂ ಫ್ರೈ ಮಾಡ್ಕೊತಾ ಇರಬೇಕು.
ನೀನು ತೆಗೆದು ಸರಿ ಫ್ರೆಂಡ್ಸ್, ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಆವಾಗಲೇ ಹೊಗೆ ಕಾಣಿಸ್ತಾರ ಸರಿಯಾಗಿ. ನೋಡಿ ಈ ಥರ ಫುಲ್ಲು ಆವಾಗಲೇ ಕುಕ್ಕರ್ ಫುಲ್ ಇತ್ತು. ಇವಾಗ ನೋಡಿ ಸ್ವಲ್ಪ ಬೆಂದ್ಮೇಲೆ ಎಷ್ಟು ಕಮ್ಮಿ ಆಗಿದೆ ನೋಡಿ. ಇನ್ನು ನೀರು ಬಿಟ್ಕೊಂತಾನೆ ನೋಡಿ, ಇನ್ನು ನೀರು ಎಷ್ಟಿದೆ. ಈ ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ. ಮಟನ್ ಇದು ಇದು ಕೂಡ 2.5 kg ಇದೆ. ಕಟ್ ಮಾಡ್ಕೊತಾ ಇದ್ದಾಳೆ ಇವಾಗ. ಒಂದು ಕಡೆ ಬೋಟಿ ರೆಡಿ ಆಗ್ತಾಯಿದೆ, ಒಂದು ಕಡೆ ಮಟನ್ ರೆಡಿ ಆಗ್ತಾಯಿದೆ. ಆಮೇಲೆ ಮುದ್ದೆ ಅನ್ನ ರೆಡಿ. ಆಮೇಲೆ ಫುಲ್ ವಿಡಿಯೋ ನಾನು ಹಾಕ್ತೀನಿ ನೋಡಿ. ಇದು ನಮ್ಮ ಅಕ್ಕರ ಮನೆ ನಾಯಿ ಹೆಸರು ಬ್ಲ್ಯಾಕಿ. ಮಟನ್ ಸ್ಮೆಲ್ಗೆ ಇರೋಕೆ ಆಗ್ತಾ ಇಲ್ಲ, ಅದಕ್ಕೆ ತುಂಬ ಕ್ಯೂರಿಯಾಸಿಟಿ. ಬೆಳಿಗ್ಗೆ ಊಟ ಮಾಡಿಲ್ಲ, ಮಟನ್ ನೋಡ್ಬಿಟ್ಟು ಪಾಪ ವೇಟಿಂಗಲ್ಲಿದೆ ನೋಡಿ. ಓಡಾಗ್ತೈತೆ ಅಷ್ಟೇ. ಲಾಸ್ಟ್ ಅದು ಒಳಗಡೆ ಕಿಚನಿಗೆ ಬಾಲ್ ಅದು ಅಲ್ಲೇ ನೋಡಿ ನೋಡ್ಕೊಂಡು ನಿಂತೈತೆ ನೋಡಿ. ಫ್ರೆಂಡ್ಸ್, ಮಟನ್ ಇವಾಗ ಸೂಪು ರೆಡಿ ಮಾಡ್ತಾ ಇದ್ದಾಳೆ. ಕುಕ್ಕರ್ ಇಟ್ಟು ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ. ಸ್ವಲ್ಪ ಹಾಕಿ ಮಟನಲ್ಲಿ ಎಣ್ಣೆ ಬಿಟ್ಕೊಂಡ್ಬಿಡ್ತೇನೆ ಜಾಸ್ತಿ, 1 ಸ್ಪೂನ್ ಆದರೆ ಸಾಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, 2 ಲವಂಗ, ಶುಂಠಿ 1 2 ಇಂಚ, ಶುಂಠಿ 1 2 ಇಂಚು, ಮೆಣಸಿನ್ಕಾಯಿ 1 4, ಬೆಳ್ಳುಳ್ಳಿ 1 2 ಗೆಡ್ಡೆ, 2 3 ಗೆಡ್ಡೆ ಅಷ್ಟೇ ಫ್ರೆಂಡ್ಸ್. ಜಾಸ್ತಿ ಮಸಾಲ ಹಾಕಲ್ಲ, ಮತ್ತು ಅದು ಮಸಾಲ ಹೋಗಬಾರಾದರೆ ಚೆನ್ನಾಗಿರಲ್ಲ ಕುಡಿಯೋಕ್ಕೆ, ಸೂಪ್ ಕುಡಿಯೋಕ್ಕೆ. ಎಲ್ಲ ರುಬ್ಕೊಂಡ್ಬಿಟ್ಟು ಟೇಸ್ಟ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೇನೆ. 2 ಕೂಡ ನನ್ನ ಚಾನಲಲ್ಲಿ ಬಿಡ್ತೀನಿ. ಯಾವ ಥರ ಫ್ರೈ ಮಾಡಬೇಕು ನೀಟಾಗಿ. ಅದು ಬೆಂದ ಮೇಲೆ ಸ್ವಲ್ಪ ಸೈಡ್ ಆಯಿಲ್ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಸ್ಟೀಮ್ ಎಲ್ಲ ಡೈರೆಕ್ಟ್ ಆಚೆ ಹೋಗ್ತಾ ಇದೆ ಹೊಗೆ, ಚೆನ್ನಾಗೈತೆ ಆ ಥರ. ಮತ್ತು ಇದಕ್ಕೂ ಒಂದು ಟೊಮೊಟೊ ಸಣ್ಣಕ್ಕೆ ಹಚ್ಚಿಟ್ಕೊಂಡ್ಬಿಟ್ಟು ಹಾಕಬೇಕು. ಒಂದೇ 1 ಟೊಮೊಟೊ ಹಾಕಿದ್ದಾಳೆ. ಬರೀ ಸೂಪ್ ಅಷ್ಟೇ, ಇದು ಸೂಪ್ ಕುಡಿಯೋಕ್ಕೆ. ಮತ್ತು ಸಾಂಬಾರಿಗೆ ಬೇರೆ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡಬೇಕು ಅಷ್ಟೇ. ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪಿನ ಹಾಕಿಲ್ಲ, ಅವೆಲ್ಲ ಲೆಸ್ಸು ಸಾಂಬಾರಿಗೆ. ಇದು ಬರೀ ಕುಡಿಯೋಕ್ಕಷ್ಟೇ. ಸೂಪರ್ ಇರುತ್ತೆ ಫ್ರೆಂಡ್ಸ್. ಇದು ಒಂದು ಟ್ರೈ ಮಾಡಿ, ಸೂಪರಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು, ನಾವು ಆ್ಯಡ್ ಮಾಡಿಲ್ಲ, ಸಾಕು ಮಸಾಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಲೈಟಾಗಿ ಹಾಕಿದ್ದೀವಿ ನೋಡಿ. ತೊಳೆದಿಟ್ಕೊಂಡಿರುವಂಥ ಮಟನ್ನ ಅದರಲ್ಲಿ ಹಾಕ್ತಾಯಿದ್ದೀವಿ. ಫ್ರೈ ಆಗಿದೆ ಆಲ್ರೆಡಿ. ಇದು ಸೂಪ್ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಟ್ರೈ ಮಾಡಿ, ಸಿಂಪಲಾಗಿ ಮಾಡ್ಕೊಳ್ಳಿ. ತುಂಬ ಮಸಾಲ ಎಲ್ಲ ಹಾಕೊಳ್ಳೋದು ಬೇಡ. ಮಸಾಲ ಹಾಕ್ಬಿಟ್ರೆ ಸಾಂಬಾರು ಕೊಟ್ಟಂಗೆ ಇರುತ್ತೆ. ಸ್ವಲ್ಪ ಹಾಕೊಂಡ್ರೆ ಮಟನ್ ರಸ ಎಲ್ಲ ಬಿಟ್ಕೊಳ್ಳೋತಲ್ಲ ಸಕ್ಕತ್ತಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಸ್ವಲ್ಪ ಹಾಕೊಳ್ಳಿ. ಬೇಕಿದ್ರೆ ಸಾಂಬಾರು ಆಮೇಲೆ ಹಾಕೊಂಡ್ರೆ ಆಯಿತು ನೋಡಿ. ಎಲ್ಲ ಹಾಕಿದ್ದಾಯಿತು ನೋಡಿ. ಸ್ವಲ್ಪ ಅರಿಶಿನ, ಒಂದು ಅರ್ಧಗಿಂತ ಕಮ್ಮಿನೇ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗಾಯ್ಸ್ ನೋಡಿ ಗೈಸ್, ಅಲ್ಲಿಂದ ನಾನು ಸ್ಕೂಟಿ ಓಡಿಸ್ಕೊಂಡು ಬಂದೆ. ನಾನು ಯಾವತ್ತು ನಾನು ಓಡಿಸಿರೋದು ನಮ್ಮಮ್ಮ ನೋಡಿರಲಿಲ್ಲ, ಅದಕ್ಕೆ ಇವತ್ತು ಕರೆದ್ಬಿಟ್ಟು ವೀಡಿಯೋ ಮಾಡ್ತೆ ಫ್ರೆಂಡ್ಸ್. ಚೆನ್ನಾಗಿ ಓಡಿಸಿದ್ದೀನಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಸೂಪು. ಸಪ್ಪೆ ಬಾಡು ಅಂತೀವಿ ನಾವು ನೋಡಿ ಫ್ರೆಂಡ್ಸ್. ಇದು ಸೂಪು, ಮಟನ್ದು ಸೂಪ್ ಇದು ನೋಡಿ. ಸೂಪರಾಗಿ ಬಂದಿದೆ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ತಿಂತಿದ್ದೀವಿ, ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ನಾನು ಕೂತ್ಕೊಂಡು ಟೇಸ್ಟ್ ಮಾಡಿ, ಟೇಸ್ಟ್ ನೋಡಿ ಹೇಳಂತೆ ಅಂದ್ಲು. ಅದಕ್ಕೆ ನಾನು ತಿಂದುಬಿಟ್ಟು ಅವಳಿಗೆ ಹೇಳ್ತಾ ಇದ್ದೀನಿ ಸೂಪರಾಗಿದೆ ಅಂತ. ಚೆನ್ನಾಗೇ ಬಂದಿತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಇವಾಗ ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗಿದೆ ಅಂತ ನೋಡಿ. ಬೋಟಿ ಕೂಡ ರೆಡಿ ಆಗಿದೆ, ನಾವು ತಿಂದು ಕೂಡ ಆಗಿದೆ ನಮ್ಮದು. ನೈಟ್ ನಿದ್ದೆ ಇಲ್ಲ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ನೋಡಿ. ನೋಡೋಕೆ ಎಷ್ಟು ಸೂಪರ್ ಆಗಿದೆ. ಇನ್ನು ತಿನ್ನೋಕೆ ಹಿಂಗಿರ್ಬೋದು, ಹೇಳಿ ತಿನ್ನೋಕ್ಕೂ ಸಖತ್ತಾಗಿತ್ತು. ನಾನು ಹೇಳಿರೋ ಥರ ಒಂದು ಟ್ರೈ ಮಾಡಿ, ಚೆನ್ನಾಗಿ ನಿಮಗೂ ಇಷ್ಟ ಆಗುತ್ತೆ ನೋಡಿ. ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡೋದಷ್ಟೇ ನೋಡಿ. ಹೆಂಗಿದೆ, ಸಖತ್ತಾಗಿದೆ. ಇವಾಗ ಮುದ್ದೆ ಮಾಡಿ ಸರ್ವ್ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾವಂತೂ ಸೂಪರ್ ಆಗಿದ್ದೀವಿ. ತೆಲಂಗಾಣ ಕಾಫಿ ಟೀ ಎಲ್ಲ ಆಯಿತಾ? ನಾನು ಕಲ್ಪನೆ ಮಾಡಿಲ್ಲ, ಇರಲಿ ಹಾಗೆ ಭಾಷಣ. ಇವತ್ತು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡೋ ನಮ್ಮ ಅಕ್ಕ ಇವಳು ಕೂಡ ಒಂದು ಚಾನಲ್ ಇದೆ, ಅವಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಪ ಇನ್ನೊಂದು ಸರಿ ಏನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಕಲ್ತ್ಕೊಂಡು ಮಾಡ್ತಾಳೆ. ಅಡುಗೆ ಮಾಡೋಕ್ಕೆ ಮಾತ್ರ ಅಷ್ಟೇ. ಅಡುಗೆ ಮಾತ್ರ ನೋಡಿ, ಅಡುಗೆ ಎಲ್ಲ ಫುಲ್ ಎಲ್ಲ ಅವಳೆ ಅಡುಗೆ ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಇನ್ನೇನು ತಿನ್ನೋದಷ್ಟೇ, ಮುದ್ದೆ ಮಾಡಬೇಕು. ಸರಿ ಫ್ರೆಂಡ್ಸ್, ಬಾಯ್. ಏನಿಲ್ಲ, ಬೆಳಗ್ಗೆಯಿಂದ ಅಡುಗೆ ಮಾಡೋದೇ ಆಗದೆ. ನನ್ನ ವಿಡಿಯೋನ ನೋಡಿ, ಫುಲ್ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್. ನೋಡಿ ಫ್ರೆಂಡ್ಸ್, ಗಾಡಿಯಲ್ಲಿ ಜ್ಯೂಸ್ ತರಕ್ಕೆ ಹೋಗ್ತಿದ್ವಿ. ಅವ್ರ ಗೇಟ್ ಹತ್ರ ಅಂಗಡಿ ಇರಲಿಲ್ಲ, ಸ್ವಲ್ಪ ದೂರ ಇದೆ. ಹಾಗಾಗಿ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ವಿ. ನನಗಂತೂ ತುಂಬಾ ಭಯ ಆಗ್ತಾಯಿತ್ತು. ಅವಳು ಫಸ್ಟ್ ಟೈಮ್ ನಾನು ಕೂತಿರೋದ್ರಿಂದ ಅವಳು ಇವಾಗ ಕಲ್ತಿರೋದು.
ರೋಡ್ ಮಾತ್ರ ಚೆನ್ನಾಗಿತ್ತು, ಹಂಗಾಗಿ ಸ್ವಲ್ಪ ಸಲೀಸಾಗಿ ಹೋದ್ವಿ. ಆದರೂ ಭಯ ಆಗ್ತಾಯಿತ್ತು ನನಗಂತೂ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ಮತ್ತು ಆ ಕಡೆಯಿಂದ ಬರುವಾಗ ಸರ್ರ ಅಂತ ಎಳೆದ್ಬಿಟ್ಲು ಗಾಡಿನ. ನನಗೆ ಭಯನೇ ಆಗೋಯ್ತು, ಅಯ್ಯೋ ಅಂತ ಕಿರ್ಚ್ಕೊಂಡೆ. ಮತ್ತು ಕೋಳಿ ಬಿಲ್ಲೆಲ್ಲ ಇದು ಮಾಡ್ತಾಯಿದ್ಲು. ಆ ಕೋಳಿಗಳು ಬೇರೆ ಜಾಸ್ತಿ ಅವ್ರ ಊರಲ್ಲಿ, ದಾರಿಯಲ್ಲೇ ಬಿದ್ದಿರ್ತವೆ. ಅದರಲ್ಲೂ ಬೇರೆ ರೋಡ್ ನೋಡ್ಕೊಂಡು ಓಡಿಸ್ತಿರ್ಲಿಲ್ಲ ಅವಳು, ಅತ್ತಾಗಿತ್ತಾಗ ನೋಡ್ಕೊತ ಇದ್ಲು. ಅದು ಬೇರೆ ಭಯ ಆಗ್ತಾಯಿತ್ತು ನನಗೆ. ಏನು ಮಾಡೋದು, ಬರಲ್ಲ ಅದಕ್ಕೆ ಕರ್ಕೊಂಡೋದ್ಲು. ನೋಡಿ ಇದೆಲ್ಲ ಒಂಥರ ಶೇಪ್ ಅವರೆಲ್ಲ. ನಾನು ಎದ್ದು ಕಾಲ ಕೆಳಗೆ ಜಂಪ್ ಮಾಡಿದ್ದಲ್ಲ, ಅವರೆಲ್ಲ ನೋಡ್ತಾ ಇದ್ರು. ನೋಡ್ತಿರ್ತಾನೆ, ಅವ್ರಿಗೆ ಗೊತ್ತಿರ್ತಾನೆ ಬರ್ತೀನ ಅಲ್ಲಿ ಹಳ್ಳ ಟಿಪ್ಪ ಬೇರೆ ಸೈಡ್ ಬಿಡು ಅಂತ ಇದ್ದೀನಿ. ಅವ್ಳು ಬಿಡ್ತಾ ಇಲ್ಲ, ನಾನು ಎಕ್ಸ್ಟ್ರೀಟ್ ಕೊಡ್ತಿದ್ದೆ ಅಂತ. ಸ್ವಲ್ಪ ಅಲ್ಲಿ ಸ್ಕಿಟ್ ಆಯ್ತು ಫ್ರೆಂಡ್, ಅದಕ್ಕೆ ಅವಳಲ್ಲ ಅವನು. ನೋಡಿ ಮತ್ತೆ ತಿರ್ಗಿ ಬಂದ್ವಿ, ಜ್ಯೂಸ್ ತಗೊಂಡ್ವಿ, ಹೋಗ್ತಾ ಇದ್ವಿ. ಬರುವಾಗ ಸ್ವಲ್ಪ ಸ್ಕಿಡ್ ಆಯಿತು, ಬೀಳಲಿಲ್ಲ, ಗಾಡಿ ಮಾತ್ರ ಸ್ವಲ್ಪ ಕೆಳಗೆ ಬೀಳ್ತು. ನಾ ಮಾತ್ರ ಜಂಪ್ ಮಾಡಿಬಿಟ್ಟೆ. ಜನ ಇದ್ರು ಫ್ರೆಂಡ್ಸ್, ಶೇಮ್ ಆಗೋಯ್ತು ನನಗಂತೂ. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು, ಎಲ್ಲ ರೆಡಿ ಆಯಿತು. ಊಟ ಮಾಡ್ತಾಯಿದ್ದೀವಿ ನೋಡಿ, ಎಲ್ಲರೂ ಊಟ ಮಾಡ್ತಾಯಿದ್ವಿ, ತಂದು ಇಟ್ಕೊಂಡ್ಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಸೂಪರಾಗಿತ್ತು ಊಟ. ಬಾಯ್.